ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ನಮ್ಮ ಭಾರತ ಒಕ್ಕೂಟ ಸರ್ಕಾರ ನಮ್ಮ ಕನ್ನಡ ದೇಶದ ಅತ್ಯಂತ ಸೂಕ್ಷ್ಮ ವಲಯ ಮಲೆನಾಡಲ್ಲಿ ಒಂದು ಅನುಸ್ಥಾವರ ಯೋಜನೆಯನ್ನು ತರೋದಕ್ಕೆ ಸಿದ್ಧತೆ ಮಾಡ್ಕೊಂತ ಇದೆ. ಈ ಒಂದು ಅನುಸ್ಥಾವರ ಯೋಜನೆಯನ್ನ ನಮ್ಮ ಪಕ್ಷದಿಂದ ತೀವ್ರ ಖಂಡಿಸ್ತಾ ಇದೆ. ಈ ಯೋಜನೆಯಿಂದ ಯಾರಿಗ ಲಾಭ, ಯಾರಿಗೆ ನಷ್ಟ? ಈ ಒಂದು ಅನುಸ್ಥಾವರ ಯೋಜನೆಯಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಈ ಒಂದು ಅನುಸ್ಥಾವರ ಯೋಜನೆಯಿಂದ ನಮ್ಮ ಕನ್ನಡ ಬಂಧುಗಳಿಗೆ ನಷ್ಟ, ನಮ್ಮ ಕರ್ನಾಟಕಕ್ಕೆ ನಷ್ಟ. ಹಿಂದಿಯವರಿಗೆ ಲಾಭ, ಹಿಂದಿಯವರಿಗೆ ಉದ್ಯೋಗಗಳು, ಅದರ ಒಂದು ಆದಾಯದಿಂದ ಹಿಡಿದು ಪ್ರತಿಯೊಂದು ಹಿಡಿದು ಏನೇ ಬಂದರೂ ಅದೆಲ್ಲ ಹಿಂದಿಯವ್ರಿಗೂ ಲಾಭ. ಅದು ನಮ್ಮ ಕನ್ನಡ ಬಂಧುಗಳು ಒಂದು ಕನ್ನದಷ್ಟು ಏನೂ ಲಾಭ ಇಲ್ಲ. ಜೊತೆಗೆ ನಮ್ಮ ಕನ್ನಡ ಬಂಧುಗಳಿಗೆ ಆ ಒಂದು ಅನುಸ್ಥಾವರ ಯೋಜನೆಯಿಂದ ಆರೋಗ್ಯ ಹಾಳಾಗುತ್ತೆ. ಆ ಒಂದು ಮಲೆನಾಡು ಪಶ್ಚಿಮ ಘಟ್ಟಗಳು ಹಾಳಾಗುತ್ತೆ. ಆ ನದಿಗಳು ಬತ್ತಿ ಹೋಗುತ್ತದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇಡೀ ನಮ್ಮ ಕನ್ನಡ ದೇಶಕ್ಕೆ ತುಂಬಲಾರದ ನಷ್ಟ ಆಗುತ್ತೆ. ಆದ್ರೆ ಆ ಒಂದು ಅನುಸ್ಥಾವರ ಯೋಜನೆಯಿಂದ ಏನೇನೋ ಆದಾಯ ಬರುತ್ತೋ ಅದೆಲ್ಲ ಹಿಂದಿಯವ್ರಿಗೆ ಹೋಗುತ್ತೆ. ಅದರಲ್ಲಿರೋ ಉದ್ಯೋಗಗಳೆಲ್ಲ ಪೂರ್ತಿ ಹಿಂದಿಯವ್ರಿಗೆ ಹೋಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಇದರಿಂದ ಏನು ಉಪಯೋಗ ಇಲ್ಲ. ಜೊತೆಗೆ ಭಾರತ ಒಕ್ಕೂಟ ಸರ್ಕಾರ ಯಾವುದೇ ಯೋಜನೆ ತಂದ್ರು ಹಿಂದಿಯವ್ರು ತಗೊಂಡು ಇಲ್ಲಿ ತುಂಬಿಸೋದು, ಇಲ್ಲಿ ನಮ್ಮ ಕನ್ನಡ ಬಂಧುಗಳು ಉದ್ಯೋಗ ಕೊಡಲ್ಲ, ಅಲ್ಲಿ ತುಂಬಿಸ್ಬಿಡೋದು, ಇಬ್ಬರಿಗೂ ಜಗಳ ಹಚ್ಬಿಡೋದು. ನಮ್ಮ ಭಾರತ ಒಕ್ಕೂಟ ಸರ್ಕಾರ ತರ ಯೋಜನೆಗಳು ಇದೇ ರೀತಿ ಇರುತ್ತೆ. ನಮ್ಮ ಕನ್ನಡ ದೇಶದಲ್ಲಿ ಏನೇ ಮಾಡಿದ್ರು ಈ ತರ ಏನು ಇದಿರಲ್ಲ, ಬದಲಾವಣೆ ಏನೂ ಆಗಲ್ಲ. ನಮ್ಮ ಕನ್ನಡ ಬಂಧುಗಳು ಒಂದು ಕನ್ನಡಷ್ಟು ಏನು ಉಪಯೋಗ ಆಗಲ್ಲ, ಆಗೋದೇ ಹಿಂದಿಯವ್ರಿಗೆ ಉಪಯೋಗ. ಈ ಒಂದು ಯೋಜನೆನ ನಮ್ಮ ಕನ್ನಡ ದೇಶದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖಂಡಾತುಂಡವಾಗಿ ಉಗ್ರವಾಗಿ ಖಂಡಿಸಿ, ಯಾವುದೇ ಕಾರಣಕ್ಕೂ ಮಲೆನಾಡಲ್ಲಾಗಿರಬಹುದು ಅಥವಾ ಕನ್ನಡ ದೇಶದಲ್ಲಿ ಇನ್ಯಾವುದೇ ಮೂಲೆಯಲ್ಲಾಗಿರಬಹುದು, ಯಾವುದೇ ಪ್ರದೇಶದಲ್ಲಿ ಯಾವುದೇ ಜಾಗದಲ್ಲಿ ಈ ಅನುಸ್ಥಾವರ ಯೋಜನೆ ಜಾರಿಗೆ ತರ್ತಾರಲ್ಲ, ಇದು ಯಾವುದೇ ಕಾರಣಕ್ಕೂ ಬಿಡಬಾರದು. ನಮ್ಮ ಕನ್ನಡ ದೇಶದ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದಿಂದ ವಿರೋಧ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಗಳು ತರೋದಕ್ಕೆ ಯಾವುದೇ ಕಾರಣಕ್ಕೂ ಜಾರಿ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಸಮಸ್ತ ಕನ್ನಡ ಬಂಧುಗಳಲ್ಲೂ ವಿನಂತಿ ಮಾಡ್ಕೊಳ್ತೀವಿ, ಇಂತಹ ಯೋಜನೆಗಳನ್ನ ಖಂಡಿಸಬೇಕು. ಇದರಿಂದ ಯಾರಿಗೂ ನಮ್ಮ ಕನ್ನಡ ಬಂಧುಗಳಿಗೆ, ಕರ್ನಾಟಕಕ್ಕೆ ಒಂದು ಕನ್ನದಷ್ಟು ಒಂದು ಎಲ್ಲಷ್ಟು ಏನು ಉಪಯೋಗ ಇಲ್ಲ. ಇದು ಉಪಯೋಗ ಆಗೋದೇ ಹಿಂದಿಯವರಿಗೆ. ನಮ್ಮ ಉದ್ಯೋಗಗಳು ಅವ್ರು ಕೊಡ್ತಾರೆ. ಉದ್ಯೋಗಗಳು ಎಲ್ಲಾದ್ರೂ ಹೋಗ್ಲಿ, ನಮ್ಮ ಪರಿಸರ ಹಾಳಾಗುತ್ತೆ, ನಮ್ಮ ಕಾಡು ನಾಶ ಆಗುತ್ತೆ, ಮತ್ತೆ ಅಲ್ಲಿನ ಜನರೆಲ್ಲ ಗುಳೆ ಹೋಗಿ ಅಲ್ಲಿ ಇಡೀ ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮಲೆನಾಡೆ ನಾಶ ಆಗೋಗ್ಬಿಡುತ್ತೆ ಈ ಒಂದು ಅನುಸ್ಥಾವರ ಯೋಜನೆಯಿಂದ. ಅದರಿಂದ ನಾವು ಭಾರತ ಒಕ್ಕೂಟ ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಈ ಒಂದು ಅನುಸ್ಥಾವರ ಯೋಜನೆ ನಮ್ಮ ಕನ್ನಡ ದೇಶಕ್ಕೆ ಬೇಡ. ಇದನ್ನೇನಾದ್ರೂ ಜಾರಿಗೆ ತರೋದಕ್ಕೆ ಪ್ರಯತ್ನ ಪಟ್ರೆ ನಮ್ಮ ಪಕ್ಷದಿಂದ ಉಗ್ರ ಪ್ರತಿಭಟನೆ ಮಾಡ್ತಾ ಇದ್ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೀವಿ, ದಯವಿಟ್ಟು ಇಂಥ ಯೋಜನೆಗಳು ಬಂದಾಗ ಈ ಭಾರತ ಒಕ್ಕೂಟ ಸರ್ಕಾರ ತರ ಯೋಜನೆಗಳು, ಯಾವುದೇ ಯೋಜನೆಗಳು ಜಾರಿಗೆ ತಂದಾಗ ಯಾರಿಗ ಲಾಭ ಇದೆ, ಯಾರಿಗ ನಷ್ಟ ಇದೆ, ಆ ಒಂದು ಯೋಜನೆಯಿಂದ ನಮ್ಮ ಕನ್ನಡ ಬಂಧುಗಳಿಗೆ, ಕರ್ನಾಟಕಕ್ಕೆ ಏನ್ ಲಾಭ ಇದೆ ಅನ್ನೋದು, ಏನಾಗುತ್ತೆ, ಅದರಿಂದ ಏನಾಗುತ್ತೆ ಅನ್ನೋದು ಎಲ್ಲ ಒಂದು ತಿಳುವಳಿಕೆ ಇರಬೇಕು. ತಿಳ್ಕೊಂಡು ಇದ್ರ ಮೇಲೆ ಮುಂದೆ ಹೆಜ್ಜೆ ಇಡಬೇಕು. ಅದು ನಮ್ಗೆ ತುಂಬಲಾರದ ನಷ್ಟ ಇದೆ ಅಂತ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.